व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशुधैरंशभिप्लावयन्मामाविर्भूयादनगमहिमा मानसे वागधीशः नमस्ते प्राणेश प्रणतविभवाय वनिमगाः नमः स्वामिन् रामप्रियतम हनुमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदर्शन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्रम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरे ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಅನುಶಾಸನ ಪರ್ವದ 34ನೆಯ ಪ್ರವಚನ. ಕೃತಜ್ಞತೆ ಮಾಡಿದ ಉಪಕಾರಕ್ಕೆ ಪ್ರತ್ಯುಪಕಾರವು ಮಾಡುವುದು ಬಿಡಿ, ವಿರೋಧವೇ ಮಾಡುವಂತಿದ್ದಾಗ ಉಪಕಾರ ಮಾಡಿದವನನ್ನೇ ವಿರೋಧಿಸುವಂತಿರುವ ವ್ಯಕ್ತಿಗೆ ಯಾವುದೇ ರೀತಿಯಾದ ಪ್ರಾಯಶ್ಚಿತ್ತವಿಲ್ಲ ಅಂತ ಹೇಳಿದ ಭೀಷ್ಮರು ಒಂದು ಕಥೆ ಹೇಳುತ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಇತಿಹಾಸವನ್ನು ಗುರುತಿಸ್ತಾರೆ. ವತ್ಸನಾಭ ಎನ್ನತಕ್ಕಂಥ ಒಬ್ಬ ಮೇಧಾವಿಯ ಚರಿತೆ. ವತ್ಸನಾಭ ಮಹಾಪ್ರಾಜ್ಞ ಮಹರ್ಷಿ ಸಂಶಿತವ್ರತಃ. ಆತ ಋಷಿಯಾಗಿದ್ದಾನೆ, ಒಳ್ಳೆ ವ್ರತನಿಯಮನಿಷ್ಠನಾಗಿದ್ದಾನೆ. ಅಂಥವನು ತಪಸ್ಸು ಮಾಡುತ್ತಾ ಹುತ್ತನಾಗಿ ಬಿಟ್ಟಿದ್ದಾನೆ. ಹುತ್ತ ಹಿಡಿದಿದೆ ಅವನಿಗೆ. ವಲ್ಮೀಕಭೂತಃ ಬ್ರಹ್ಮರ್ಷಿ ತಪ್ಯತೆ ಸುಮಹತ್ತಪ. ಭಾರೀ ತಪಸ್ಸು ಮಾಡುತ್ತಾ ಅವನ ಮೈ ಮೇಲೆ ಅವನ ಸುತ್ತ ಹುತ್ತ ಆಗಿ ಹೋಯಿತು. ಚವನನ ಕಥೆಯಲ್ಲಿ ನಾವು ಸುಕನ್ಯೆಯ ಚಿಂತನೆಯಲ್ಲಿ ಇದನ್ನು ಕೇಳ್ತೇವಲ್ಲಯ್ಯ. ಹುತ್ತನಾದದ್ದರಲ್ಲಿ ಅವನ ಕಣ್ಣನ್ನು ಕುಕ್ಕಿಲಿಕ್ಕೆ ಹೋಗಿ ಆಕೆ ಮದುವೆ ಆಗಬೇಕಾದ ಬಂದ ಪ್ರಸಂಗಗಳು. ಹಾಗೆ ಇವನು ವಲ್ಮೀಕನಾಗಿ ಬಿಟ್ಟಿದ್ದಾನೆ. ಮಣ್ಣು ಹಿಡಿದಿದೆ ಇವನಿಗೆ. ಆಗ ಇಂದ್ರ ಮಳೆಗರೆದಿದ್ದಾನೆ, ಜೋರಾದ ಮಳೆ. ಹೀಗಾಗಿ ಮಳೆ ಬಿದ್ದರೆ ಮಣ್ಣಿಗೆ ಅದು ಕರಗಿ ಹೋಗ್ತದೆ ಹುತ್ತ, ಅದಾಗುವುದಿಲ್ಲ ಮುಂದಕ್ಕೆ. ಹಾಗಾಗಲಾರದಂತೆ ಧರ್ಮದೇವತೆಯೇ ಎತ್ತುವಾಗಿ ಬಂದು, ಧರ್ಮದ ದೇವತೆ ಅವನೇ, ಅವನು ಎತ್ತಿನ ವೇಷದಲ್ಲಿ ಬಂದು ಆ ಹುತ್ತದ ಮೇಲೆ ನಿಂತಿದ್ದಾನೆ. ಮಳೆ ನೀರು ಬೀಳದಂತೆ ಮೇಲಕ್ಕೆ ಬಿದ್ದಾಗ ಅದು ಕುಸಿಯುವಂಥದ್ದು. ನೆಲದಲ್ಲಿ ಬಂದರೆ ಹರಿದು ಹೋಗ್ತದೆ, ಅದೇನು ಸಮಸ್ಯೆ ಇಲ್ಲ. ಹಾಗಾಗಿ ಅದು ಅವನು ಭಾರಿ ದೊಡ್ಡ ಗಾತ್ರದಲ್ಲಿ ಎತ್ತಾಗಿ ಅದನ್ನು ರಕ್ಷಿಸಿರಬೇಕು. ಹೀಗಾಗಿ ಹುತ್ತ ಕರಗಲಿಲ್ಲ, ಹುತ್ತ ಬೀಳಲಿಲ್ಲ. ಅವನ ಮೇಲೆ ಒಂದು ರೀತಿಯಾದ ಅನುಕಂಪೆಯಿಂದ ಧರ್ಮದೇವತೆ, ಅವನು ಮಾಡುತ್ತಿರತಕ್ಕಂಥ ಧರ್ಮೋ ರಕ್ಷತಿ ರಕ್ಷಿತ ಅಂತ ಅವನು ಸುರಕ್ಷಿತನಾಗಿದ್ದಾನೆ. ಇತ್ತ 7 ದಿನ ಮಳೆ ಬಂದಿದೆ ಧಾರಾಕಾರವಾಗಿ, ಮತ್ತೆ ಮಳೆ ನಿಂತಿದೆ. ಇವನೋ ಎಚ್ಚರಗೊಂಡವ ಋಷಿ ನೋಡ್ತಾನೆ, ಎಲ್ಲ ಕಡೆಯಲ್ಲಿ ನೀರೇ. ಬಹಳ ದೊಡ್ಡ ಮಟ್ಟಿನ ಮಳೆ ಬಂದದ್ದವನಿಗೆ ಅರ್ಥ ಆಯಿತು. ದೃಷ್ಟ್ವಾಚ ಪೃಥಿವೀಂ ಸರ್ವಾಂ ಸಲಿಲೇನ ಪರಿಪ್ಲುತಾಂ. ಆದರೆ ಯೋಚನೆ ಮಾಡಿದ, ಅಚಿಂತಯತ್ ವಿಸ್ಮಿತಶ್ಚ ವರ್ಷಾತ್ ತೇನ ಅಭಿರಕ್ಷಿತ. ಅವನ ಯೋಚನೆ, ಅವನ ಆಶ್ಚರ್ಯ ಆದ್ದು, ಇಷ್ಟು ದೊಡ್ಡ ಮಟ್ಟಿನ ಮಳೆ, ಇಷ್ಟು ನೀರು ನಿಲ್ಲಬೇಕಾದ್ರೆ ಮಳೆಯಿಂದ ನನ್ನನ್ನು ರಕ್ಷಣೆ ಯಾರು ಮಾಡಿದ್ದು? ಯೋಚನೆ ಮಾಡುವ ಆಚೀಚೆ ನೋಡಿದಾಗ ಅವನಿಗೆ ಎತ್ತು ಕಂಡಿದೆ. ಹೋ, ಇದು ಎತ್ತುವೆ
ತಾನು ಮೇಲೆ ಅಡ್ಡ ನಿಂತು ನನಗೆ ನೀರು ಇಳಿಯದಂತೆ ಮಾಡಿರಬೇಕು ಅಂತ ಅವನಿಗೆ ಅರ್ಥ ಆಯಿತು. ಹೇಳ್ತಾನೆ, ಪ್ರಾಣಿಗಳಿಗೂ ದಯೆ ಇರ್ತದಲ್ಲ, ಧರ್ಮದ ಮೇಲೆ ಪ್ರೀತಿ ಇರ್ತದಲ್ಲ, ವಿಶ್ವಾಸ ಇರ್ತದಲ್ಲ ಅಂತ. ತಿರ್ಯಾಗಿ ಯೋನಾವಪಿ ಕಥಂ ದೃಶ್ಯತೆ ಧರ್ಮವತ್ಸಲ. ಧರ್ಮದ ಮೇಲಿನ ಮಮತೆ ಅದಕ್ಕೆ ಹೇಗೆ ಸೇರ್ತದೆ ಗೊತ್ತಾಗುವುದೇ ಇಲ್ಲ. ಪ್ರಾಣಿಗಳು ಧರ್ಮಾತ್ಮರಾಗಿರ್ತಾರೆ ಅಂತ ಯೋಚನೆ ಮಾಡಿದ. ಇದು ಎತ್ತುವೆ ಆಗಿರಬೇಕು ತನಗೆ ಸಹಾಯ ಮಾಡಿದ್ದು ಅಂತ. ಹಾಗೆ ಎತ್ತನ್ನು ನೋಡ್ತಾನೆ. ಅವನಿಗೊಂದು ಯೋಚನೆ ಬಂತು, ಎಲ್ಲ ಅದು ಅಷ್ಟು ಅಗಲದಲ್ಲಿ ಉತ್ತವನ್ನು ಕಾಯಬೇಕಾದ್ರೆ ದೊಡ್ಡ ಗಾತ್ರ ಇರಬೇಕು ಅದರದ್ದು. ಅದರಿಂದ ಭಯಂಕರವಾದ ಆ ಎತ್ತನ್ನು ನೋಡಿ ಪಿವರ್ಶ್ಚೈವ ಬಲ್ಯಶ್ಚ ಅಂತಾನೆ. ಭಾರಿ ದಷ್ಟಪುಷ್ಟವಾಗಿ ಬೆಳೆದಿದೆ, ಗಟ್ಟಿ ಮುಟ್ಟುಂಟು, ಕಲ್ಲಿನ ಹಾಗೆ ಅಲ್ಲ ಇದು. ಮತ್ತಷ್ಟೇ ಅಲ್ಲ, ನೋಡುವಾಗಲೇ ಬಹುಮಾಂಸಃ ಭವೇದ್ ಅಯಂ. ಇದು ತುಂಬ ತಿನ್ನಲಿಕ್ಕೆ ಸಿಗುವ ಸೊತ್ತಾಗಿದೆ ಅಂತ ಯೋಚನೆ ಮಾಡಿದ. ಅದರಲ್ಲಿ ಮಾಂಸಗಳು ಭಾರಿ ಇವೆ, ದಷ್ಟಪುಷ್ಟವಾದ ಒಂದು ಗೂಳಿ ಇದು, ತನಗೆ ತಿನ್ನಲಿಕ್ಕೆ ಆಯಿತು ಅಂತ ಯೋಚನೆ ಮಾಡ್ತಾನವ. ಅಂದರೆ ಋಷಿ ಆದರೂ ಕಾಡು ಮೇಡುಗಳಲ್ಲಿರುವಾಗ ಅವನು ಸಹಜವಾಗಿ ಏನನ್ನು ತಿಂತಾನೆ. ದೇವರ ಸಮರ್ಪಣೆ ಮಾಡಿದರೆ ಆಯಿತು. ವಿಷಯ ನೋಡಿ ಹೇಗಿರ್ತದೆ ಅಂತ. ಇದಕ್ಕೋಸ್ಕರವೇ ಧರ್ಮಶಾಸ್ತ್ರಗರು, ನೀನು ಮನೆಯಲ್ಲಿದ್ದಾಗ, ನೀನು ಆರಾಮ ಇದ್ದಾಗ, ನೀನು ಎಳೆಯಲ್ಲಿದ್ದಾಗ ನಿನಗೊಂದು ಧರ್ಮಗಳು. ಅದೇ ನೀನು ಬೆಳೆದಾಗ, ಕಷ್ಟದಲ್ಲಿರುವಾಗ, ಪ್ರಯಾಣದಲ್ಲಿರುವಾಗ, ಅದೇ ನಿನಗೆ ಧರ್ಮಗಳೆಲ್ಲ ಬಹಳ ಕಮ್ಮಿ ಆಗ್ತವೆ. ಪಾದ ಮಾತ್ರ ಅಂತಾರೆ, 1/4. ಹಾಗೆ ಹೇಳಿದಿರಾ ಅಲ್ಲ, ಯಾವಾಗಲೂ ಅಲ್ಲ. ರೋಗ ಬಂದವನಿಗೆ ಮುಳುಗಿ ಸ್ನಾನ ಇಲ್ಲ, ಮತ್ತೆ ಸ್ಪಂಜ್ ಬಾತ್ ಮಾತ್ರ, ಅವನಿಗೆ ಇಂಥ ವಸ್ತುಗಳು ಮಾತ್ರ ತಿನ್ನಲಿಕ್ಕೆ ಅಂತ ಹೇಳಿಬಿಟ್ರೆ, ಅವನು ನಡುವೆ ರಾತ್ರಿ ಎದ್ದುಕೊಂಡವನು ಕಷಾಯ ಕುಡಿಲಿಕ್ಕುಂಟು ಅಂತ ಹೇಳಿದರೆ, ಇದನ್ನು ನಾವು ಯಾವತ್ತೂ ಮಾಡೋದಲ್ಲ. ಅದು ರೋಗ ಬಂದಾಗ ಮಾತ್ರ ಮಾಡಿದ್ದು. ರೋಗ ಇಲ್ಲದಿದ್ದಾಗಲೂ ಸ್ಪಂಜ್ ಬಾತ್ ಮಾಡುವುದು, ಹಾಗೆಲ್ಲ ಮಲಗುವುದು, ನಡುರಾತ್ರಿ ತಿನ್ನುವುದು ಎಲ್ಲ ಮಾಡಲಿಕ್ಕಿಲ್ಲ. ರೋಗ ಬಂದಾಗ ಮಾಡಿದ್ದಕ್ಕೆ ಪ್ರಾಯಶ್ಚಿತೆಯಿಂದ ಲಭ್ಯ ಇದೆ ವ್ಯವಸ್ಥೆಗಳು. ಸಮಯ ಇದ್ದಾಗ ಮಾಡಿದ್ದಕ್ಕೆ ಬೆಲೆಯೇ ಇಲ್ಲ, ಅದಕ್ಕಾಗುವುದಿಲ್ಲ, ಅದಕ್ಕೆ ಪ್ರಾಯಶ್ಚಿತ್ತಗಳು ಕೆಲಸ ಮಾಡುವುದಿಲ್ಲ. ಇವ ತಪಸ್ವಿಯಾದವನು, ಮಾಂಸ ತಿಂದುಕೊಂಡು ಇರುವವನು, ಅದರಿಂದ ಅವನಿಗೇನು ಭಂಗ ಇಲ್ಲ. ಅದನ್ನು ದೇವರ ಸಮರ್ಪಣೆ ಮಾಡಿಕೊಂಡವನು ತನ್ನ ವೃತ್ತಿ ಅಂತ ಹೇಳಿಕೊಂಡು ನಡೆಸಿಕೊಡುತ್ತಾನೆ. ಈಗ ಯೋಚನೆ ಮಾಡಿದೆ, ಇದು ಬಹಳ ಗಟ್ಟಿ ಉಂಟಲ್ಲ, ದೊಡ್ಡದುಂಟಲ್ಲ, ನನಗೆ ತಿನ್ನಲಿಕ್ಕೆ ಬೇಕಾದಷ್ಟು ಆಯ್ತಲ್ಲ, ಹೇಳಿಕೊಳ್ಳೋ ರೀತಿಯಲ್ಲಿ ಅವನಿಗೆ ತಸ್ಯ ಬುದ್ಧಿ ರಿಯಂ ಜಾತ ಅಧರ್ಮ ಸಂಸಕ್ತದ ಮತಿ. ಆ ಮುನಿಗೆ, ಋಷಿಗೆ ಅಧರ್ಮ ಮಾಡತಕ್ಕಂತಹ ಯೋಚನೆ ಬಂತು. ನಿಜವಾಗಿ ಅದು ಸಹಾಯ ಮಾಡಿದಂತಹ ಎತ್ತು. ಅದನ್ನೇ ಕಡಿದು ಪಲಾರ ಮಾಡಲಿಕ್ಕೆ ಹೊರಟಿದ್ದಾನೀಗ. ಇದರಿಂದ ಬಹಳ ದೊಡ್ಡ ಮಟ್ಟಿನವನ ಅನ್ಯಾಯಕಾರ ಆದ. ಅದು ಸಹಾಯ ಮಾಡಿದ್ದನ್ನಾತ ಗಮನಿಸಿದ. ಈಗ ಇರುವುದೊಂದೇ ಅದಲ್ಲಿ, ಸರಿಯಾಗಿ ನೋಡಿಕೊಂಡ್ರಿ. ಅದನ್ನೇ ಕಡಿದು ತಿಂತೇನೆ ಅನ್ನತಕ್ಕಂಥ ಎಚ್ಚರಕ್ಕೆ ಬಂದ ಈ ಋಷಿಯ ಕತೆ ನೋಡಿದರೆ, ಉಪಕಾರ ಮಾಡಿರತಕ್ಕಂಥ ಎತ್ತುವಿಗೆ ಮಾಡತಕ್ಕಂತಹ ಒಂದು ವ್ಯವಸ್ಥೆ. ಹೀಗೆ ಉಪಕಾರ ಮಾಡಿದವರ ನೆನಪಿಸಿಕೊಳ್ಳದೆ ಕೃತಜ್ಞನಾಗಿ ಅವರನ್ನೇ ಪೀಡಿಸುವ ವ್ಯಕ್ತಿಯಾಗಿ
ಇಂತಹ ಕೃತಜ್ಞನಿಗೆ ನರಕದಲ್ಲಿ ಶಾಶ್ವತವಾದ ತಾಣ. ಕೃತಜ್ಞ ನರಕಂ ಯಾಂತಿ ಯಚ ವಿಶ್ವಾಸಘಾತಿನಃ. ವಿಶ್ವಾಸವನ್ನು ಒಡೆದು ಹಾಕಿದವರು, ಆ ಯಮ ಇವನ ಮೇಲಿನ ವಿಶ್ವಾಸದಿಂದ ತಾನು ಎತ್ತಾಗಿ ನಿಂತು ಮಳೆ ಬಡಿಯಬಾರದು ಅಂತ ಮಾಡಿಕೊಂಡ್ರೆ, ಆ ಎತ್ತುಗಳನ್ನೇ ತಿಲ್ಲಿ ಹೊರಟ ಈ ಋಷಿಯ ಯೋಚನೆ ಎಷ್ಟು ವಿಚಿತ್ರ ಅಂತ ಅನಿಸ್ತದೆ. ನಿಷ್ಕೃತಿಂ ನೈವ ಪಶ್ಯಾಮಿ. ಈಗ ಅವನು ಯೋಚನೆಗೆ ಮಾಡಿದ, ನಾನು ಅದನ್ನು ತಿನ್ನಬೇಕು ಅಂತ ಯೋಚನೆ ಮಾಡಿದ್ನಲ್ಲ, ಅದು ನನಗೆ ಸಹಾಯ ಮಾಡಿದೆ, ನಾನೀಗ ಕೃತಜ್ಞನಾಗಿ ಬಿಟ್ಟೆ. ನಾನೇನು ಮಾಡಬಹುದು ಇನ್ನು? ಪ್ರಾಯಶ್ಚಿತ್ತೇನು ಕೃತಜ್ಞನಿಗೆ? ಸಾಯುವುದೊಂದೇ ಪ್ರಾಯಶ್ಚಿತ್ತ, ಮತ್ತೆಂತ ಇಲ್ಲ, ಬೇರೇನು ಮಾಡ್ಲಿಕ್ಕೆ ಬರುವುದಿಲ್ಲ. ಋತೆ ಪ್ರಾಣ ಪರಿತ್ಯಾಗಾತ್. ಪ್ರಾಣ ಬಿಡದೆ ನಾನು ಯಾವುದೇ ರೀತಿಯಿಂದಲಾದರೂ ಸರಿ ಮಾಡಿಕೊಳ್ಳಲಿಕ್ಕೆ ಬರ್ತಾ ಇಲ್ಲ. ನನಗೆ ಉಪಕಾರ ಮಾಡಿದರ ಎತ್ತವನ್ನು ನಾನು ಸಂಹಾರ ಮಾಡ್ತೇನೆ ಎನ್ನುವುದು ಅತ್ಯಂತ ದುಷ್ಟವಾಗಿದೆ ಅಂತ ಯೋಚನೆ ಮಾಡ್ತಾನೆ. ಅವನು ಒಳ್ಳೆಯವನಾದ್ರೆ ಯೋಚನೆಗಳು ಬಂದವನಿಗೆ ಚಂದವಾಗಿ. ತಸ್ಮಾತ್ ಪ್ರಾಣಾನ್ ಪರಿತ್ಯಕ್ಷೆ. ನಾನು ಅದಕ್ಕೋಸ್ಕರ ಪ್ರಾಣ ಬಿಡಲಿಕ್ಕೆ ತಯಾರಿದ್ದೇನೆ. ಅಲ್ಲ, ನೀನೇನು ಮಾಡಲಿಲ್ಲ, ತಿಂದಾಗಲಿಲ್ಲ ಅಲ್ಲ, ಅದಕ್ಕೆ ಹೇಳ್ತಾನೆ ಇವ. ಉಪೇಕ್ಷಾಯಾಮ್ ಚ ಉಪವಾತಕಂ ಉತ್ತಮಂ ಆಕಾಂಕ್ಷಾಯ. ನೀನು ಬಯಸಿದ್ರೂ ತಪ್ಪೆ, ನೀನು ಸಹಾಯ ಮಾಡಿದ ಉಪೇಕ್ಷೆಯಲ್ಲಿ ಕೂತರೂ ತಪ್ಪೆ. ಉದಾಸೀನ ಭಾವ ಅಂತ ಹೇಳಿಕೊಂಡ್ರು. ನಾನು ಸಹಾಯ ಮಾಡಿದೆ, ನಾನು ಅದಕ್ಕೆ ವಿರೋಧವನ್ನು ಯೋಚನೆ ಮಾಡಿದೆ. ಈಗ ಇದರಿಂದ ಬಹಳಷ್ಟು ಅನ್ಯಾಯ ಆಯಿತು. ಪ್ರಾಯಶ್ಚಿತ್ತೆಗೆ ಯೋಚನೆ ಮಾಡ್ತಾನೆ. ಇದೆಲ್ಲ ಉಪಪಾತಕಕ್ಕೆ ಸೇರ್ತದೆ. ಅದನ್ನ ಪ್ರಾಣ ಬಿಡುವುದರಲ್ಲಿಯೇ ಇದಕ್ಕೆ ಪ್ರಾಯಶ್ಚಿತ್ತ ಇರುವಂಥದ್ದು, ಬೇರೆ ಪ್ರಾಯಶ್ಚಿತ್ತ ಅಲ್ಲ. ಅದಕ್ಕೋಸ್ಕರ ಪ್ರಾಯಶ್ಚಿತ್ತಂ ಕರ್ತುಗಾಮಃ ಶರೀರಂ ತ್ಯಕ್ತು ಉದ್ಯತಃ. ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಶರೀರವನ್ನು ಬಿಡುವುದೊಂದು ಯೋಚನೆ ಮಾಡಿ ವತ್ಸನಾಭ ಅವನು ಮೇರು ಶಿಖರಕ್ಕೆ ಬಂದ. ತನ್ನ ತಪ್ಪಿನಿಂದಾಗಿ ಪ್ರಾಣ ಬಿಡಲೋಸ್ಗ ಬೆಟ್ಟದಿಂದ ಹಾರಲಿಕ್ಕೆ ಬಂದಾಗೆ. ಆಗ ಧರ್ಮದೇವತೆ ಅವನ ರಟ್ಟೆ ಹಿಡಿದು ನಿಲ್ಲಿಸ್ತದೆ. ನಿಗೃಹೀತಶ್ಚ ಧರ್ಮಾತ್ಮ ಹಸ್ತೆ ಧರ್ಮೇಣ ಧರ್ಮವಿತ್. ಇವನು ಮಾಡ ಹೊರಟ ಆತ್ಮಹತ್ಯೆಯ ಪ್ರಾಣತ್ಯಾಗದ ಕಥೆಯನ್ನು ನೋಡಿಕೊಂಡ ಧರ್ಮದೇವತೆ ಯಮನೆ ಅವನನ್ನು ಕೈಯಲ್ಲಿ ಹಿಡಿದು ನಿಂತ. ಇವ ಹೇಳ್ತಾನೆ ತನ್ನ ತಪ್ಪು ಪ್ರಜ್ಞೆ, ಸಾಯಲು ಹೊರಟ ಕತೆ. ಪ್ರಾಯಶ್ಚಿತ್ತ ಮಾಡಲಿಕ್ಕೆ ಬಂದಿದ್ದೇನೆ ಅಂತ, ಪ್ರಾಣ ಬಿಡಲು ಸಿದ್ಧನಿದ್ದೇನೆ ಅಂತ. ಆಗ ಧರ್ಮದೇವತೆ ಹೇಳ್ತಾದೆ,
ನನಗೆ ಖುಷಿಯಾಗಿದೆ. ಪರಿತುಷ್ಟೋಸ್ಮಿ, ನಿನ್ನ ತ್ಯಾಗದಿಂದ ಶರೀರದ ತ್ಯಾಗದಿಂದಾಗಿ ಮುಖ್ಯವಾಗಿ ನೀನು ನಿಸ್ಸಂಗನಾಗಿಕೊಂಡು ನೀನು ಸಮರ್ಪಣೆ ಮಾಡಿಕೊಳ್ಳಲು ನಿಂತಿದ್ದೀಯಲ್ಲ, ಇದು ಒಂದು ಮುಖ್ಯವಾದ ಒಂದು ಧರ್ಮ ಆಯ್ತು ಈಗ. ಹಾಗಾಗಿ ನೀನು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡಾಗಿ ಈಗ ಮಾಡಿದ್ದ ನಂತರ ಹೀಗೆ ಎಲ್ಲ ಧರ್ಮಾತ್ಮರು ಚಿಂತನೆ ಮಾಡ್ತಾರೆ. ಏವಂ ಧರ್ಮಮತ ಸರ್ವೇ ವಿಮರ್ಶಂತಿ ಕೃತಾಕೃತಂ. ಮಾಡಿದ್ದರ ಬಗ್ಗೆ, ಉಪಕಾರ ಮಾಡಿದ್ದರ ಬಗ್ಗೆ, ಉಪದ್ರವ ಆಗುವುದರ ಬಗ್ಗೆ ಗೊತ್ತಿಲ್ಲದೆ ಅದನ್ನೆಲ್ಲ ಜನ ಯೋಚನೆ ಮಾಡ್ತಾರೆ. ವಾಸ್ತವವಾಗಿ ಧರ್ಮಾತ್ಮರೆಲ್ಲ ಹೀಗೆ ತಾವು ಮಾಡಿದ್ದು ತಪ್ಪೋ ಒಳ್ಳೆಯದೋ ಒಂದು ನೋಡಿಕೊಳ್ತಾರೆ. ಆದ್ದರಿಂದ ನೀನು ಸಹ ಹಾಗೆ ಒಳ್ಳೆಯ ರೀತಿಯಿಂದ ನಿನ್ನನ್ನು ನೀನು ಸಮರ್ಪಿಸಿಕೊಳ್ಳಲು ಹವಣಿಸಿದ್ದಿ. ನೀನೀಗ ಒಳ್ಳೆಯವನಾಗಿದ್ದಿ. ನಿನಗೆ ಸಮನಾರಿ ಯಾರೂ ಸಹ ಮಾಡಲಿಕ್ಕೆ ಆಗುವುದಿಲ್ಲ ಸಾಧನೆಗಳನ್ನು. ಹಾಗಾಗಿ ಹೋಗು, ಧರ್ಮಕ್ಕೆ ಖುಷಿಯಾಗಿದೆ. ಆದ್ದರಿಂದ ನೀನು ಹೋಗಬೇಕು. ನೀನು ಹೋಗು. ನೀನು ಒಳ್ಳೆ ರೀತಿಯಿಂದ ಬೇಕಾದ ಹಾಗೆ ಏನು ಸೋಮಾರಿತನ ಇಲ್ಲದೆ ಧರ್ಮವನ್ನು ಗಟ್ಟಿಯಾಗಿ ಮಾಡಿದವ. ಹಾಗಾಗಿ ನೀನು ಇಂಥ ಸಂದರ್ಭದಲ್ಲಿ ಮಾಡಿದ್ದರಿಂದ ನನಗೆ ಸಂತೋಷ ಇದೆ. ಪ್ರಾಯಶ್ಚಿತ್ತ ನೀನಾಗಿ ಊಹಿಸಿಕೊಂಡು ಚೆನ್ನಾಗಿ ಮಾಡಲಿಕ್ಕೆ ಹೊರಟೆ. ಆದ್ದರಿಂದ ನಿನ್ನ ಧರ್ಮ ಅನವದ್ಯವಾದ ಧರ್ಮ. ತಸ್ಯತ್ವಂ ಅನವದ್ಯಶ್ಚರತಿ ಧರ್ಮಂ ಶಕ್ತಃ ಧರ್ಮಂಚ. ಸಮರ್ಥನಾಗಿ ಎಷ್ಟು ಸಾಮರ್ಥ್ಯ ಉಂಟು ಅಷ್ಟರಲ್ಲಿ ನೀನು ಒಳ್ಳೆ ರೀತಿಯಿಂದ ತಪ್ಪು ಇಲ್ಲದೆ ಧರ್ಮವನ್ನು ಆಚರಿಸಿಕೊಂಡು ಬಂದಿದ್ದಿ. ಸರ್ವಶಃ ಎಲ್ಲ ಪ್ರಕಾರದಿಂದಲೂ ನೀನು ಮಾಡಿದ್ದಿ. ಆದ್ದರಿಂದ ಮನೆಗೆ ಹೋಗಿ ನೀನು ನಿವರ್ತ ಸ್ವಗ್ರಹಾನಿ ಮಹಾಪ್ರಾಜ್ಞ. ಪೂತಾತ್ಮ ಹೆಸಿ ಸರ್ವಶಃ ಎಲ್ಲ ರೀತಿಯಿಂದ ನೀವತ್ತು ಪರಿಶುದ್ಧನಾಗಿದೆ ಪ್ರಾಯಶ್ಚಿತ್ತ ಮಾಡಿಕೊಂಡದ್ದರಿಂದ. ಯೋಚನೆಯಲ್ಲಿಯೇ ಉಪಕಾರ ಮಾಡಿದವನನ್ನು ತಿನ್ನಬೇಕು ಅನ್ನತಕ್ಕಂಥ ಯೋಚನೆ ಬಂದದ್ದು ಕೂಡಲೇ ನೀನು ಸರಿಯಾಗಿಕೊಂಡು ತಪ್ಪನ್ನು ತಿದ್ದಿಕೊಂಡಿದ್ದಿ. ಹೀಗಾಗಿ ನೀನು ಮತ್ತೆ ಮನೆಗೆ ತೆರಳಬಹುದು ಅಂತ ಹೇಳಿ ಧರ್ಮದೇವತೆ ಅವನಿಗೆ ಬಿಟ್ಟುಕೊಟ್ಟು ಹೀಗೆ ಅವರಿಗಿರುವವರ ಮಾತುಕತೆಯಲ್ಲಿ ವಿಶೇಷವಾಗಿ ಕೃತಜ್ಞನ ಬಗ್ಗೆ ಚಿಂತನೆಯನ್ನು ಕೊಟ್ಟಿದ್ದಾರೆ. ಸ್ವಯಂ ಅವನೇ ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಮುಂದುವರಿಯುವ ರೀತಿ. ಮುಂದೆ ಧರ್ಮರಾಜ ಕೇಳ್ತಾನೆ ಒಂದು ವಿಚಿತ್ರವಾದ ಪ್ರಶ್ನೆ. ಸ್ತ್ರೀ ಪುಂಸಯೋ ಸಂಪ್ರಯೋಗೆ ಸ್ಪರ್ಶ ಕಸ್ಯ ಅಧಿಕೋ ಭವೇತ್. ಹೆಣ್ಣು ಮತ್ತು ಗಂಡು ಇವರಿರುವಲ್ಲಿ ಮದುವೆಯಾಗಿಕೊಂಡಾಗ ದಾಂಪತ್ಯದಲ್ಲಿ ನೆಲೆಗೊಂಡಾಗ ಇವರಿರುವರಲ್ಲಿ ಯಾರಿಗೆ ಸುಖ ಹೆಚ್ಚು? ಆ ಮಿಲನದಲ್ಲಿ ಸಂಸರ್ಗದಲ್ಲಿ ಯಾರಿಗೆ ಏನು ಸುಖ, ಹೆಚ್ಚು ಸುಖ ಅಂತ ಕೇಳ್ತಾನೆ. ಗಂಡಿಗೋ ಹೆಣ್ಣಿಗೋ? ಕೇಳಿಕೊಂಡ್ರೆ ಈ ಪ್ರಶ್ನೆಯನ್ನು ಭೀಷ್ಮರಲ್ಲಿ ಕೇಳಿಕೊಂಡಾಗ ನೋಡಿ, ಭೀಷ್ಮರು ಬ್ರಹ್ಮಚಾರಿಗಳು. ಧರ್ಮರಾಜ
ಧರ್ಮದ ದೇವತೆ ಇದ್ದಾನೆ. ಈ ಪ್ರಶ್ನೆಗಳು ಸಹಜವಾಗಿ ಶಾಸ್ತ್ರೀಯವಾದವುಗಳು, ವೈಯಕ್ತಿಕವಾದವುಗಳು. ಶಾಸ್ತ್ರಗಳನ್ನೆಲ್ಲ ಅರಿತುಕೊಂಡಾಗ, ಪುರಾಣಗಳನ್ನೆಲ್ಲ ಗಮನಿಸಿದಾಗ, ಚರಿತ್ರೆಗಳನ್ನು ಅವಲೋಕಿಸಿದಾಗ ಭೀಷ್ಮರಿಗೆ ಅದಕ್ಕೆ ಉತ್ತರ ಗೊತ್ತಿದೆ. ಅನುಭವದಿಂದ ಹೇಳಬೇಕಾಗಿಲ್ಲ, ಮತ್ತೊಬ್ಬರ ಅನುಭವದಿಂದ ಹೇಳ್ಬೋದಲ್ವ. ಹಾಗಾಗಿ ಗಂಡು ಹೆಣ್ಣುಗಳಲ್ಲಿ ಯಾರಿಗೆ ಹೆಚ್ಚಿನ ಸಂತಸ ಎನ್ನುವ ಬಗ್ಗೆ ಕೇಳಿಕೊಂಡಾಗ ಭೀಷ್ಮರು ಹೇಳ್ತಾರೆ, ನಿನಗೊಂದು ನಾನು ಚರಿತ್ರೆ ಹೇಳುತ್ತೇನೆ. ನಡೆದ ಘಟನೆಗಳಿಂದ ನಾವು ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಬರ್ತದೆ. ಒಬ್ಬ ರಾಜ, ಅವನು ಭಂಗಾಸ್ವನ ಅಂತ. ಒಳ್ಳೆಯ ಸ್ವರವುಳ್ಳವ ಅಂತ ಅರ್ಥದಲ್ಲಿ, ಅಭಂಗವಾದಂತಹ ಭಂಗವಾದ ಸ್ವನ ಇಲ್ಲದವನು ಭಂಗಾಸ್ವನನು. ಸ್ವನ ಅಂದ್ರೆ ಶಬ್ದ. ಅವನು ದೊಡ್ಡ ರಾಜ. ತುಂಬ ಎತ್ತರದವ. ಅಧ್ಯಾತ್ಮನು, ಧಾರ್ಮಿಕನೂ ಆಗಿದ್ದಾನೆ. ಯಜ್ಞಯಾಗಗಳನ್ನೆಲ್ಲ ನಡೆಸಿಕೊಟ್ಟವವ. ಹಾಗೊಮ್ಮೆ ಅವನ ಮಕ್ಕಳಿಲ್ಲದಕ್ಕೊಮ್ಮೆ ಅಗ್ನಿಷ್ಠುತಿ ಯಾಗವನ್ನು ಮಾಡ್ತಾನೆ. ಅಗ್ನಿಷ್ಠೋಮ ಯಾಗ. ಅಗ್ನಿಷ್ಠೋಮೇನ ಪುತ್ರಗಾಮೋ ಯಜೇತ ಅಂತ ಹೇಳಿ ಮಕ್ಕಳಾಗಬೇಕಾದವರು ಅಗ್ನಿಷ್ಠೋಮ ಯಾಗ ಮಾಡಬೇಕು ಅಂತ ಕ್ರಮ. ಅಗ್ನಿ ಮತ್ತೆ ಸೋಮದೇವತಾಕವಾದಂತಹ ಕಥೆ ಅದು. ಹಾಗಾಗಿ ಅವನು ಅದನ್ನು ನಡೆಸಿಕೊಟ್ಟ. ಅಗ್ನಿಷ್ಠುತಂಚ ರಾಜೇಂದ್ರ, ಅದು ಇಂದ್ರದ್ವಿಷ್ಟಂ ಮಹಾಬಲ. ಅದು ಇಂದ್ರನಿಗೆ ಅದರಲ್ಲಿ ಸಮಾಧಾನ ಇಲ್ಲ. ಅದು ಇಂದ್ರ ಅಗ್ನಿಗಳಲ್ಲ. ಅದು ಈ ರೀತಿಯಾಗಿ ಇಂದ್ರ ಸಂಬಂಧ ಅಲ್ಲದೇ ಇರತಕ್ಕಂಥ ಅಗ್ನಿಷ್ಠೋಮ ಯಾಗವನ್ನು ಮಾಡುವಾಗ, ಮಕ್ಕಳಿಗಾಗಿ ಮಾಡ್ತೇನೆ ಅಂದಾಗ ಅದು ಇಂದ್ರನಿಗೆ ಇಷ್ಟ ಆಗಲಿಲ್ಲ. ಪ್ರಾಯಶ್ಚಿತ್ತೇಷು ಮರ್ತ್ಯಾನಾಂ ಪುತ್ರಗಾಮೇಶು ಚ ಇಷ್ಯತಿ. ಅಗ್ನಿಷ್ಠೋಮಯಾಗ ಮನುಷ್ಯರಲ್ಲಿ ಉಂಟು, ಮಕ್ಕಳಾಗುವ ವಿಷಯದಲ್ಲಿ ಇರುವಂಥದ್ದು. ಅದನ್ನು ನಡೆಸಿಕೊಟ್ಟವ. ಇದರಿಂದ ಇಂದ್ರನಿಗೆ ಬೇಸರ ಆಯಿತು. ಇದು ನನ್ನ ಯಾಗ ಅಲ್ಲ, ನನಗಿಲ್ಲಿ ಆಹುತಿ ಇಲ್ಲ. ನನಗಿಂತ ಕೆಳಗಿನವರೆಲ್ಲೆಲ್ಲ ಮಕ್ಕಳಾಗಲಿಕ್ಕೆ ಅವನು ಕೇಳಿಕೊಂಡಿದ್ದಾನೆ, ಅವರಿಗೆಲ್ಲ ಆಹುತಿ ಕೊಟ್ಟಿದ್ದಾನೆ. ಅಗ್ನಿಯು ಕೆಳಗೆ, ಸೋಮನು ಕೆಳಗೆ, ಅದರ ಮೇಲಕ್ಕೆ ಕೂಡಲೇ ಇಂದ್ರಚಂದ್ರರು ಬರ್ತಾರೆ. ಹೀಗಾಗಿ ಇಂದ್ರದ್ವಿಷ್ಟವಾದಂತಹ ಯಜ್ಞವನ್ನು ಮಾಡ್ತಾನೆ ರಾಜ ಅಂದಾಗ ಇಂದ್ರನಿಗೆ ಕೋಪ ಬಂತು. ಮನುಷ್ಯರಲ್ಲಿ ಅದೇ ಪ್ರಾಯಶ್ಚಿತ್ತ ಹೇಳಿದ್ರು ಇಂದ್ರ ಅಸಮಾಧಾನಗೊಂಡ. ಅವನು ಏನಾದರೂ ಮಾಡಿ ಉಪದ್ರ ಮಾಡಬೇಕು ಅಂತ ಯೋಚನೆ ಮಾಡಿದ ರಾಜರ್ಷಿಗೆ. ಎಲ್ಲಿಯಾದರೂ ಅನ್ಯಾಯ ಮಾಡಲಿಕ್ಕೆ ಎಡೆ ಸಿಗ್ತದಾ ರಾಜನ ಚರ್ಯೆಯಲ್ಲಿ ಎಂದು ನೋಡ್ತಾ ಕೂತಿದ್ದಾನೆ, ಎಂತ ಮಾಡುವ ಅಂತ. ಬಹಳಷ್ಟು ಸಮಯಗಳಿಂದ ಅಂತರಂ ತಸ್ಯ ರಾಜರ್ಷೇಹಿ ಅನ್ವಿಚ್ಛನ್ ನಿಯತಾತ್ಮನಃ, ಕಡ್ಡಾಯವಾಗಿ ಚಂದವಾಗಿ ಏನು ತಪ್ಪಿಲ್ಲದೆ ಮಾಡತಕ್ಕಂಥ ರಾಜನಲ್ಲಿ ಎಲ್ಲಿ ತಪ್ಪಾಗ್ತದೆ, ಏನು ತಪ್ಪಾಗ್ತದೆ, ಹೇಗೆ ತಪ್ಪಾಗ್ತದೆ ಅಂತ ಗಮನಿಸ್ತಾ ಬಂದ ಇಂದ್ರ. ಕೊನೆಗೆ ಈ ರಾಜರ್ಷಿಯೇ ಒಮ್ಮೆ ಬೇಟೆಗೆ ಹೋಗಿದ್ದಾನೆ, ಭಂಗಾಸ್ವನ. ಅಲ್ಲಿ ದೊಡ್ಡ ಕಾಡಿಗೆ ಒಬ್ಬನೇ ಪ್ರವೇಶ ಮಾಡಿಬಿಟ್ಟ. ಸೈನ್ಯ ಎಲ್ಲ ತಪ್ಪಿಸಿಕೊಂಡೋಯ್ತು. ಬೇಟೆಗೆ ಬಂದಾಗ ಮಂತ್ರಿಗೆ ಯಾರು ಇಲ್ಲ. ಈಗ ಇವೊಬ್ಬನೇ ಆಗಿ ಹೋದ. ಸುಮಾರಾಗಿ ಕಥೆಗಳೆಲ್ಲ ಹೀಗೆ ಖುಷಿ ಆಗುವುದು. ಹಾಗೆ ಇವನು ಸಹ ರಾಜ
ಇವು ಹುಡುಕ್ತಾ ಇದ್ದಾನೆ. ಯಾವಾಗ ಎಲ್ಲಿ ಹೇಗೆ ಸಿಕ್ಕಿಬೀಳ್ತಾನೆ, ತಾನವನಿಗೆ ಉಪಟಳ ಕೊಡಬಹುದು ಅಂತ ಇಂದ್ರ ಕಾಯ್ತಾ ಇದ್ದಾನೆ. ಹಾಗೆ ಅವನು ಬೇಟೆಯಲ್ಲಿ ಹೋದಾಗ, ತಪ್ಪಿಕೊಂಡು ಹೋದಾಗ ಒಂದೇ ಕುದುರೆ ಆಯ್ತು ಅವನದ್ದು ಮಾತ್ರ ಕುದುರೆ. ಏಕಾಶ್ವೇನ ಚ ರಾಜರ್ಷಿ ಭ್ರಾಂತ ಇಂದ್ರೇಣ ಮೋಹಿತ. ಈಗ ಅವನಿಗೆ ಇಂದ್ರ ಮೋಹಗೊಳಿಸಿದ, ದಾರಿ ತಪ್ಪಿಸಿದ. ಹೀಗಾಗಿ ಅವನು ಹಿಂದೆ ಮುಂದೆ ಓಡಾಡಿದ, ಕೂತ್ಕೊಂಡು ಎಲ್ಲಿಗೆ ಅಂತ ಇಲ್ಲ, ಎಲ್ಲೆಲ್ಲಿಗೂ ಓಡಾಡಿದ. ಯಾವ ಪ್ರಕಾರ ಗೊತ್ತಾಗಲಿಲ್ಲ ಅವನಿಗೆ, ರಾಜನಿಗೆ. ನ ದಿಶೋ ವಿಂದತ ನೃಪಃ, ಯಾವ ದಿಕ್ಕು ಏನಾಯಿತು ಅಂತ ಗೊತ್ತಿಲ್ಲ. ಅಷ್ಟೇ ಅಲ್ಲದೆ ಕಾಡು ಸಾಮಾನ್ಯ ನಿರ್ಜನವೇ ಇರ್ತದೆ, ಅದಲ್ಲ ವಿಷಯ. ಊರಿನ ಸರಹದ್ದಿನಾಚೆಗೆ ಬಂದರೂ ಗೊತ್ತಾಗ್ತಾ ಇಲ್ಲ ಇವನಿಗೆ. ಈ ರೀತಿಯಾಗಿ ರಾಜ ಅಲೆದಾಡ್ತಾ ಇದ್ದರೆ ಹಸಿವು ಬಾಯಾರಿಕೆ ಜೋರಾಯ್ತು ಅವನಿಗೆ. ಕ್ಷುತ್ಪಿಪಾ ಸಾರ್ಧಿತಸ್ತದ ತಥೋ ಪಶ್ಯತ್, ಒಂದು ಸರೋವರ ನೋಡಿದ. ಸರೋ ಪಶ್ಯತ್ ಪಾಯಾಮಾಸು ವಾಜಿನ, ಕುದುರೆಗೆ ಚೆನ್ನಾಗಿ ನೀರು ಕುಡಿಸಿದ. ಮತ್ತನ್ನು ನದಿಯ ಮೇಲೆ ತರಿಸಿ ಅದನ್ನು ಕಟ್ಟಿಹಾಕಿದ. ಮತ್ತು ಇವನು ಮೇಲಿಗೆ ಹೋದ. ಬಹಳ ಚಂದವಾಗಿ ಮುಳುಗೆದ್ದು ಸ್ನಾನ ಮಾಡಿದ. ಅವಗಾಹ್ಯ ತತಃ ಸ್ನಾತಃ ತತ್ರ ಸ್ತ್ರೀತ್ವಮಾಪ್ತವಾನ್, ಅಲ್ಲಿ ಚೆನ್ನಾಗಿ ಮಿಂದವ. ಅವ ನೋಡ್ತಾನೆ, ಹೆಣ್ಣಾಗಿದ್ದಾನೆ. ಎಲ್ಲ ವಿಚಿತ್ರ ಆಯ್ತಲ್ಲ, ಯೋಚನೆ ಮಾಡಿದ. ನಾನು ಹೇಗೆ ಇನ್ನು ಊರಿಗೆ ಹೋಗುದು? ನನ್ನ ಜನ ಹೇಗೆ ನನ್ನ ನಂಬ್ತಾರೀಗ? ಹೆಂಡತಿ ಮಕ್ಕಳೆಲ್ಲ 100 ಜನ ಮಕ್ಕಳಿದ್ದಾರೆ. ಹೇಸಿಗೆ ಆಯ್ತಲ್ಲ ಈಗ. ಅದು ನಾನು ಕುದುರೆಯಲ್ಲಿ ಬಂದರೆ ಇಲ್ಲ. ಹೆಣ್ಣಿಗಿರುವುದೇನು ಮೃದುತ್ವ, ಕೋಮಲವಾಗಿರುತ್ತದೆ. ನನ್ನಲ್ಲಿ ಅಂತ ಮಾರ್ಧವ ಹೊಂದಿದೆ ಈಗ. ಮತ್ತೆ ಅಷ್ಟೇ ಅಲ್ಲ, ತನುತ್ವಂಚ, ಹೆಣ್ಮಕ್ಕಳು ಸಪೂರ ಇರ್ತಾರೆ. ನಾನೀಗ ಸಪೂರ ಆಗ್ತಾ ಹೋಗಿದ್ದೇನೆ. ಮತ್ತು ಅಷ್ಟೇ ಅಲ್ಲದೆ ಅಸ್ವಾತಂತ್ರ್ಯ ಇರ್ತದೆ ಹೆಣ್ಣಿಗೆ. ಎಲ್ಲವೂ ಕೇಳಿಯೇ ಮಾಡಲಿಕ್ಕೆ ಸ್ವತಂತ್ರವಾಗಿ ಯಾವುದೇ ಇಲ್ಲ ಪ್ರವೃತ್ತಿಗಳು. ಈ ರೀತಿಯಾಗಿ ತನ್ನಲ್ಲಿ ಆದ ಬದಲಾವಣೆಯನ್ನು ಯೋಚನೆ ಮಾಡುತ್ತಾನೆ. ಪರಾಧೀನ ಇದು ಸ್ತ್ರೀ ಮೈ ಅಂದರೆ. ಹೋಗುವುದು ಹೇಗೆ? ಹೆಣ್ಣಿನಲ್ಲಿ ಇರತಕ್ಕಂಥ ಮಾರ್ಧವಾದಿಗಳ ಬಗ್ಗೆ ಹೇಳಿದರೆ, ಗಂಡಿನಲ್ಲಿ ವ್ಯಾಯಾಮ, ಕರ್ಕಶತ್ವಂಚ ವೀರ್ಯಂಚ ಪುರುಷೇ ಗುಣ. ಗಂಡು ದೇಹದಲ್ಲಿ ಆದ ಪೌರುಷ ಇರ್ತದೆ, ಕರ್ಕಶನಾಗಿರ್ತಾನೆ, ವ್ಯಾಯಾಮ ಇರ್ತದೆ. ಯೋಚನೆ ಮಾಡಿ ಕೊನೆಗೆ ಇದೆಂತ ಕಾರಣ? ಪೌರುಷಂ ವಿಪ್ರನಷ್ಟಮ್ಮೆ ಸ್ತ್ರೀತ್ವಂಚ ಕೇನಾಪಿ ಮೇ ಭವತ್. ನಾನು ಹೆಣ್ಣಾದದ್ದು ಯಾರಿಂದಾಗಿ? ಯಾಕಾದೆ? ಹೇಗಾದೆ? ಯೋಚನೆ ಮಾಡ್ತಾ ಇದ್ದ. ಕೊನೆಗೆ ಹೋಗುವುದೇ ಯೋಚನೆ ಮಾಡಿದವ ಕುದುರೆ ಮೇಲೆ ಕೂತ. ಹೇಗೋ ನಿಭಾಯಿಸಿಕೊಂಡು ಊರಿಗೆ ಹೋದ. ಊರಿಗೆ ಹೋಗಿ ತಿಳಿಸ್ತಾನವನು ಎಲ್ಲರಿಗೆ, ನಾನೀಗೆ ಯಜ್ಞ ಮಾಡಿದೆ, ನಾನೀಗ ಬೇಟೆಗೆ ಹೋಗಿದ್ದೆ, ಅಲ್ಲಿ ನನಗೆ ಹೀಗೆ ಆಯಿತು. ದಾರಿ ತಪ್ಪಿ ನಾನು ಸೋತು ನೀರು ಕುಡಿದಾಗ ನಾನು ಹೆಣ್ಣಾಗಿ ಬಿಟ್ಟೆ ಅಂತ.
ಅವರೆಲ್ಲ ನಂಬುವುದು ಬೇಕು ಅಂತಿಲ್ಲ, ಆದರೆ ಅದು ರಾಜನತ್ತೆ ಕುದುರೆ, ರಾಜನತ್ತೆ ಪೋಷಾಕುಗಳು ಇದೆಲ್ಲದಿಂದಾಗಿ ಅವನನ್ನು ಗಮನಿಸಿದ್ರು, ಹೌದು ಅಂತ, ನೀನವನೇ ಅಂತ ಹೇಳಿ. ಕೊನೆಗೆ ಇವನಿಗೆ ಲಾಯಕ್ ಕಾಣಲಿಲ್ಲ, ಹೆಣ್ಣಿನ ದೇಹದಲ್ಲಿ ರಾಜನು ಅಂತ ಹೇಳಿಕೊಂಡು ಕೂತ್ಕೊಳ್ಳುವುದು, ಹೆಣ್ಣಾಗಿರುವುದು ಅಂತ. ತನ್ನ 100 ಮಕ್ಕಳಿಗೆ ರಾಜ್ಯವನ್ನು ಕೊಟ್ಟ, ಅಭಿಷೇಕ ಮಾಡಿದವರಿಗೆ. ಊರಿನ ಜನ ಎಲ್ಲ ಆಶ್ಚರ್ಯಪಟ್ಟರು ಇವನದ್ದು ಹೆಣ್ಣು ನೋಡಿ. ವಿಸ್ಮಯಂ ಪರಮಂಗತಾಹ. ಮಕ್ಕಳಿಗೆ ಹೇಳ್ತಾನೆ, ಸಂಪ್ರೀತ್ಯ ಭುಜ್ಯತಾಂ ರಾಜ್ಯ ಮನಂ ಯಾಸ್ಯಾಮಿ ಪುತ್ರಗಾಹ. ಇದೆಲ್ಲ ದೈವದ ನಡೆ, ನನಗೆ ಗೊತ್ತಿಲ್ಲ ಅಂತ ಏನು ಕಾರಣ ಅಂತ. ಹಾಗಾಗಿ ದೇವರಿಟ್ಟಾಗಿರಲಿ, ನೀವು ರಾಜ್ಯಭಾರ ಮಾಡಿ, ನಾನು ಕಾಡಿಗೆ ಹೋಗ್ತೇನೆ ಎಂದು ಹೋರಾಟ. ಕಾಡಿಗೆ 100 ಮಕ್ಕಳಿಗೆ ರಾಜ್ಯವನ್ನು ಕೊಟ್ಟು, ಹಾಗೆ ಕಾಡಿಗೆ ಹೋದವ ಅಲ್ಲಿ ಒಬ್ಬ ತಾಪಸನಿಂದಾಗಿ, ಅದು ಯಾರು ಏನು ಹೇಳುವುದಿಲ್ಲ, ಇವನು ಹೆಣ್ಣಿದ್ದಾನೆ, ಅದರಿಂದ ಮತ್ತೊಂದು ಗಂಡವಿನಿಂದ ತಾಪಸನಿಂದ ಮತ್ತೆ 100 ಮಕ್ಕಳನ್ನು ಪಡೆದಿದ್ದಾನೆ ಇವ ಅಲ್ಲಿ. ಇವೇನು ವಾನಪ್ರಸ್ಥಕ್ಕೆ ಸನ್ಯಾಸಕ್ಕೆ ಬಂದದ್ದಲ್ಲ. ಮನೆಯಲ್ಲಿ ತನಗೆ ಅನುಕೂಲಕರವಾದ ಹೆಂಡತಿ ತಾನೇ ಹೆಂಡತಿ ಹೇಳುವುದು ಹೇಗೆ? ಹಾಗಾಗಿ ಇವನು ಮನೆಯಲ್ಲಿಯ ಪ್ರತಿಕೂಲ ವಾತಾವರಣದಿಂದ ಮಕ್ಕಳನ್ನು ಅಲ್ಲಿ ಹುಟ್ಟಿದವರನ್ನು ಅಲ್ಲೇ ಬಿಟ್ಟು ಕಾಡಿಗೆ ಬಂದವ. ಅಲ್ಲಿ ಮತ್ತೆ ಯಥಾ ಪ್ರಕಾರ ತಾಪಸ್ಸನಿಂದಾಗಿ ಇವಳೇ ಹಡೆದದೀಗ, ಇವನೇ 100 ಮಕ್ಕಳನ್ನು ಪಡೆದಿದ್ದಾನೀಗ. ಆ ಮಕ್ಕಳನ್ನು ಕರ್ಕೊಂಡು ರಾಜ್ಯಕ್ಕೆ ಬಂದ ಇವ. ತಿಳಿಸಿದ, ಇದು ನಾನು ಬಂದದ್ದು, ಹಿಂದೆ ರಾಜನಾಗಿದ್ದವ, ಈಗ ಮತ್ತೆ ಹೆಣ್ಣಾಗಿದ್ದೇನಲ್ಲ ನಾನು, ಈಗ ನನಗೆ 100 ಮಕ್ಕಳು ಹುಟ್ಟಿದ್ದಾರೆ, ಅದನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳಿ ಅಂತೇಳಿ ಕೊಡಿಬಿಟ್ಟವರಿಗೆ. ಇದರಲ್ಲಿ ಬೇಕಾದವರನ್ನು ಇಟ್ಟುಕೊಳ್ಳಿಕ್ಕೆ ಬರುವ ಹಾಗೆ. ಅವರು ರಾಜನ ಮಾತು ಕೇಳಿದ್ರು, ಮತ್ತೆ ಇವನ ಬಗ್ಗೆ ವಿಶ್ವಾಸ ಬಂದಿದೆ. ಈಗ ಇವನು ಇನ್ನೊಂದು ಕತೆ ಹೇಳ್ತಾ ಇದ್ದಾನೆ, ನಾನು ಹೆತ್ತ ಮಕ್ಕಳು 100 ಇದ್ದಾರೆ ಅಂತ, ನನಗೆ ಒಬ್ಬ ತಾಪಸನಿಂದ ನನಗೆ ಮಕ್ಕಳಾಗಿದೆ ಅಂತ. ಇವರು ಸೇರಿ ರಾಜ್ಯಭಾರ ಮಾಡಿ ಅಂತ ಹೇಳಿಬಿಟ್ಟ. ಆಯಿತು ಅಂದ್ರು. ಹಾಗಾಗಿ ತಾಪಸನಿಂದ ಹುಟ್ಟಿದ 100 ಮಕ್ಕಳು, ಇವನಿಂದ ಮಕ್ಕಳು 100 ಎಲ್ಲ ಸೇರಿ ರಾಜ್ಯಭಾರ ಮಾಡಿದ್ದು. ಇಂದ್ರ ನೋಡ್ತಾನೆ, ಇದು ಒಳ್ಳೆ ಕಥೆ ಆಯ್ತಲ್ಲ, ನಾನಿವನನ್ನು ಕಾಡಿನಲ್ಲಿ ತಪ್ಪಿ ಹೋಗ್ಲೇವ ಹೇಳಿಕೊಂಡು ಹೆಣ್ಣು ವೇಷ ಆಗಿದೆ ಅವನಿಗೆ. ಇದೀಗ ಅವರಿಗೆ ಒಳ್ಳೇದೇ ಆಯ್ತಲ್ಲ, 2 ಸರ್ತಿ ಮಕ್ಕಳನ್ನು ಪಡೆದು ಇವನೇ ಮಕ್ಕಳನ್ನು ಹೆತ್ತ. ಅಲ್ಲಿ ಮಕ್ಕಳು ಒಳ್ಳೆ ರೀತಿಯಿಂದಿದ್ದಾರೆ, ಸುಲಭವಾಗಿದ್ದಾರೆ. ಹೀಗೆ ಮಾಡಿದ ಉಪಕಾರವೇ ಆಯ್ತಲ್ಲ, ಅನ್ಯಾಯ ಆಗಲಿಲ್ಲವೇ ಎಂದು ಯೋಚನೆ ಮಾಡಿದರೆ ಇಂದ್ರ ಅವೊಬ್ಬ ಬ್ರಾಹ್ಮಣ ವೇಷದಲ್ಲಿ ಹೋಗಿ ಆ ದೇಶಕ್ಕೆ ಹೋಗಿ ಆ 200 ಮಕ್ಕಳಿಗೆ ಕಿವಿ ಉರಿತಾನೆ. ಅವರಲ್ಲಿ ಭೇದ ಭಿನ್ನಾಭಿಪ್ರಾಯ ಬರುವಂತೆ ಮಾಡ್ತಾನೆ, ಒಗ್ಗಟ್ಟಿನಿಂದ ಅವರನ್ನು ತಪ್ಪುವಂತೆ ಮಾಡ್ತಾನೆ. ನೋಡಿ, ಕಶ್ಯಪರಿಗೆ 2 ಮಕ್ಕಳಿಲ್ವಾ? ಅದಿತಿ ರೀತಿಯಿಂದ 2 ಮಡದಿಯರಲ್ವಾ? ಅದಿತಿ ಅಂದರೆ ದೇವತೆಗಳು, ಅದಿತಿ ಅಂದರೆ ದೈತ್ಯರು, ದಾನವರು. ಹುಟ್ಟಿನಿಂದ ಅಣ್ಣ ತಮ್ಮಂದಿರಾಗಿ ಅವರು ಬಂದಿದ್ದಾರೆ, ತಂದೆ ಒಬ್ಬನೇ ಇದ್ದಾನೆ. ಈಗ ಇಂದ್ರನಿಗೆ ತನ್ನದೇ ಆಗಿರತಕ್ಕಂತಹ ವಿರೋಧಗಳದು. ಹಾಗಾಗಿ ಮಕ್ಕಳಲ್ಲಿ ಭೇದವನ್ನು ಉಂಟು ಮಾಡಲಿಕ್ಕೋಸ್ಕರ ಇದು 2 ಪ್ರಕಾರದ್ದು. ಒಂದು ತಾಯಿಯ ಮಕ್ಕಳು, ಇನ್ನೊಂದು ತಂದೆಯ ಮಕ್ಕಳು. ತಂದೆಯ ಹಡೆದಿರತಕ್ಕಂಥ ಬೇರೆ ತಾಪಸನಿಂದ ಬೆಳೆದಿರತಕ್ಕ ನಿಜವಾಗಿ ಅವನ ಮಕ್ಕಳು ಹೇಳ್ಬೇಕು ಅದನ್ನು. ಆದರೆ ಇವಳಂತೆ ಈಗ ಹೆತ್ತದ್ರಿಂದ ಇವಳಿಗೂ ಆಗ್ತದೆ ಅಧಿಕಾರ, ನನ್ನ ಮಗು ಅಂತ ಹೇಳ್ತಾಳೆ ಇವಳು. ಈಗ ಈ ಹುಡುಗಿ ಇವಳಿದ್ದಾಳೆ ಈಗ. ಹಾಗಾಗಿ 200 ಮಕ್ಕಳ ತಲೆ ಕೆಡಿಸಿದ ಇಂದ್ರ.
ದೃಷ್ಟಾಂತಕ್ಕಾಗಿ ದೈತ್ಯ ದಾನವರನ್ನೆಲ್ಲ, ಇಂದ್ರನ ವಿರೋಧಿಗಳನ್ನೆಲ್ಲ ಆಚೆ ಕಡೆ ಸೂರ್ಯರಿದ್ದಾರೆ, ಈಚೆ ಕಡೆ ಅಸುರರಿದ್ದಾರೆ, ಅವರನ್ನ ಎತ್ತವರಿದ್ದಾರೆ. ಹಾಗೆ ಈ ರೀತಿಯಾಗಿ ಮಕ್ಕಳಿಗೆ ಹೇಳಿಕೊಟ್ಟ ನಂತರ, ನೋಡಿ ಪಿತೃರಾಜ್ಯ ನಿಮಗೆ ಸಿಗಬೇಕು, ನೀವು ಸಾಚಾ ಮಕ್ಕಳು, ಇದೀಗ ಪಿತೃರಾಜ್ಯ ಅವರಿಗೆ ಸಿಗ್ತಾ ಉಂಟು, ಅದು ಅವನ ಮಕ್ಕಳು, ಹೆತ್ತದ್ದಿ ವೇಳೆ ಅವನ ಮಕ್ಕಳಲ್ವ, ಅವನಿಗೆ ರಾಜ್ಯ ಅವನದ್ದು ಕೊಡಬೇಕಲ್ಲ. ಹೀಗೆ ಅವರಿಗೆ ಮುಂದೆ ರಾಜ್ಯ ಇಲ್ಲದಂತಾಗ್ತದೆ ಎನ್ನುವ ಎಚ್ಚರದಲ್ಲಿ ಇಂದ್ರ ಇಡಿಸಿ ಹಾಕಿದ. ಅವ್ರು ಹೌದಲ್ಲ ಅಂತ ತಿಳ್ಕೊಂಡು ಇಂದ್ರಿಯನ್ನು ಬೇದಿತಾ ಹತೇತು ಯುದ್ಧೆ ಅನ್ಯೋನ್ಯಂ ಅನ್ಯೋನ್ಯಂ ಅಪಾತಯನ್, ಯುದ್ಧದಲ್ಲಿ ಇಬ್ಬರು ಹೊಡೆದಾಡಿಕೊಂಡು ಎರಡು ಪಂಗಡ ಮಾಡಿಕೊಂಡು ಹೊಡೆದು ಸತ್ತೋದು. ಮಕ್ಕಳಿಲ್ಲ. ಆ ಹಳೆಯ 100 ಜನವಿಲ್ಲ, ಈ ಹೊಸ 100 ಜನ ಇಲ್ಲ. ಇಂದ್ರ ಪತ್ತಿಸಿ ಹಾಕಿ ಇವಳು ಕೂಗ್ತಾ ಇದ್ದಾಳೆ ಒಂದು ಗೊತ್ತಾಗಿ, ತಾಪಸಿ ಪ್ರರುರೋಧ, ಅಯ್ಯೋ ಗೋಳಳಿಸಿ, ನಾನು ಹೆತ್ತ ಮಕ್ಕಳು ಇಲ್ಲ, ನಾನು ಕೊಟ್ಟ ಮಕ್ಕಳು ಇಲ್ಲ, ನನ್ನ ಮಕ್ಕಳು 2 ಪ್ರಕಾರದವರು, ಹೆತ್ತವಳಾಗಿ ನಾನು, ಕೊಟ್ಟವನಾಗಿಯೂ ನಾನಿರುವ ಮಕ್ಕಳಿಲ್ಲ ಅಂತ. ಯಜ್ಞಯಾಗ ಮಾಡಿದೆ, ಮಕ್ಕಳಿಲ್ಲಾಯ್ತಲ್ಲ ಅಂತ ಗೋಳಾಡಿದ. ಆಗ ಇಂದ್ರ ಬರ್ತಾನೆ ಅವನಲ್ಲಿಗೆ, ಬ್ರಾಹ್ಮಣ ವೇಷದಲ್ಲಿ ಬರ್ತಾನೆ. ಎಂಥದಕ್ಕೆ ಕೇಳ್ತಾನೆ. ಆಗ ಮೊದಲಿಂದ ಎಲ್ಲ ಮತ್ತೆ ಕತೆ ಹೇಳ್ತಾನವ. ನಾನು ರಾಜ, ಬೇಟೆಗೆ ಹೋದೆ, ಅಗ್ನಿಷ್ಠೋಮಯಾಗ ಮಾಡಿದ್ದೆ, 100 ಮಕ್ಕಳನ್ನು ಪಡೆದಿದ್ದೆ, ಅಲ್ಲಿ ಸರೋವರ ಮಿಂದೇಳುವಾಗ ಹೆಣ್ಣಾಗಿದ್ದೆ. ಕಾಡುವಲ್ಲ, ಇದ್ದವರೆಲ್ಲ ಅಲ್ಲ, ಶಾಪಗ್ರಸ್ತವಾದ್ದಲ್ಲ. ಹಾಗೆ ನಾನು ಕೊನೆಗೆ 100 ಮಕ್ಕಳಿಗೆ ರಾಜ್ಯ ಕೊಟ್ಟವ, ಮತ್ತೆ ನಾನು ಕಾಡು ಸೇರಿದವ, ಅಲ್ಲಿ ಮತ್ತೆ 100 ಮಕ್ಕಳನ್ನು ಎತ್ತಿದ್ದೇನೆ, ಅವರನ್ನು ಒಟ್ಟು ಕೊಟ್ಟಿದ್ದೇನೆ. ಈಗ ಅವರು ಒಟ್ಟು ಲಡಾಯಿ ಮಾಡಿ ಸತ್ತಿದ್ದಾರೆ ಅಂತ ಭಾರಿ ನೋವಾಗ್ತದೆ ಅಂತೇಳಿ ಅಳ್ಳಿಕ್ಕೆ ಶುರು ಮಾಡಿದ. ತೇಷಾಂಚ ವೈರಮುತ್ಪನ್ನಂ ಕಾಲಯೋಗೇನ ವೈ ದ್ವಿಜ, ಯಾರ ಮೇಲೂ ದೂರ ಆಗ್ತಾ ಇಲ್ಲ. ನಾನು ದೈವದಿಂದಾಗಿ ತನ್ನ ಬದಲಾವಣೆ ಆದದ್ದು ಅಂತೇನು ಮಕ್ಕಳಿಗೆ ಹೇಳಿದ್ದ, ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದ. ಈಗಲೂ ಹಾಗೆ ಹೇಳ್ತಾನೆ. ಅವರಿಬ್ಬರು ಯಾಕೆ ಲಡಾಯಿ ಮಾಡಿ ಸತ್ತರೋ ಗೊತ್ತಿಲ್ಲ, ದೇವರ ಪ್ರೇರಣೆ ಇರಬೇಕು ಅಂತ. ದೈವೇನ ಸಮವಿಪ್ಲುತ ಅಂತಾನೆ. ನಾನೀಗ ನೋವು ಉಣ್ತಾ ಇದ್ದೇನೆ, ಅದೃಷ್ಟದ ಆಟ, ನಾನೇನು ಮಾಡಬೇಕು ನನಗೆ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಅಂತಾನೆ. ಹಾಗೆ ಇಂದ್ರ ಹೇಳ್ತಾನೆ, ಏ ಬ್ರಾಹ್ಮಣನಾಗಿದ್ದವೇ, ನಾನೇ ಇಂದ್ರ ಮಾರಾಯ, ನಾನು ಇಂದ್ರೋಹಮಸ್ಮಿ ದುರ್ಬುದ್ಧೆ ವೈರಂತೆ ಪಾತಿತಮ್ಮಯ್ಯ. ನೀನು ನನಗೆ ಅನ್ಯಾಯ ಮಾಡಿದಿ. ಎಂತ ಅನ್ಯಾಯ ಮಾಡಿ? ನೀನು ಯಜ್ಞ ಮಾಡಿದ್ದಲ್ಲ ಮಕ್ಕಳಾಗಲಿಕ್ಕೆ, ಹೌದು, ಅಗ್ನಿಷ್ಠೋಮಯಾಗ ಮಾಡಿದೆ, ಮತ್ತೆ ಅದು ನನ್ನದ ಅಲ್ಲ. ಹಾಗಾಗಿ ನನ್ನನ್ನು ಬಿಟ್ಟು ನೀನು ಯಜ್ಞ ಮಾಡಿ ಮಕ್ಕಳನ್ನು ಪಡೆದದ್ದಲ್ಲ, ಅದಕ್ಕೆ ನನಗೆ ಕೋಪ ನಿನ್ನ ಮೇಲೆ. ಅಯ್ಯೋ ದೇವರೇ ಸಾರಿ ಅಂತ ನೀವ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ರಾಜ ಹೇಳ್ತಾನೆ, ಕ್ಷಮಿಸು ಮಾರಾಯ, ತಪ್ಪಾಯಿತು ನನಗೆ ಅಂತಾನೆ. ಅದು ಕರೆತು ಹೇಳಿದ್ದಾರಲ್ಲ ಮಕ್ಕಳು ಮಾಡಲಿಕ್ಕೆ ಅಗ್ನಿಷ್ಠೋಮಯಾಗ ಮಾಡು ಅಂತ, ನಾನು ಅದಕ್ಕೆ ಹೇಳಿದಾಗೆ ಮಾಡಿದ್ದಷ್ಟೇ ಅಂತ. ಆಗ ಒಳ್ಳೆಯದೇ, ಕಷ್ಟ ಆಯ್ತಲ್ಲ ಈಗ ನಿನಗೆ, ಒಂದು ವರ ಕೊಡ್ತೇನೆ ಅಂತಾದ್ರು ಕೇಳುವಂತ ಇಂದ್ರ. ನೋಡಿ ಇವರೆಲ್ಲ ಬಂದವರು ಏನಾದರೂ ಗಿಫ್ಟ್ ಕೊಟ್ಟು ಹೋಗುದು, ವರ ಕೇಳು ನೀನು. ಅದಕ್ಕೆ ತಪ್ಪಾಯಿತು ಕೇಳಿಕೊಂಡದ್ದಕ್ಕೆ ಇಂದ್ರ ಕೇಳ್ತಾನೆ, ನಿನಗೆ ನಾನು ಮಕ್ಕಳನ್ನು ಬದುಕಿಸಿ ಕೊಡ್ತೇನೆ ಅಂತ ಉಂಟು, ಯಾವ ಮಕ್ಕಳು ಬದುಕಲಿ ಹೇಳು ಅಂತ. ಆಗ ಈ ಹೆಣ್ಣು ಹೇಳ್ತಾಳೆ, ನನಗೆ ನಾನು ಹೆಣ್ಣಾಗಿದ್ದಾಗ ನಾನು ಹೆತ್ತ ಮಕ್ಕಳು ಬದುಕಲಿ ಅಂತಾನೆ 100. ಇಂದ್ರ ಕೇಳ್ತಾನೆ, ಅದೆಂತದಕ್ಕೆ ಮಾರಾಯ, ನೀನು ಹೆತ್ತ ಮಕ್ಕಳನ್ನು ನೀನು ಪಡೀಲಿಕ್ಕೆ ನಿನ್ನ ಸ್ವಂತ ಮಕ್ಕಳಿಲ್ವ, ನೀನು ಕೊಟ್ಟ ಮಕ್ಕಳು ಬೇಡವ ನಿನಗೆ, ಇವರನ್ನು ಯಾಕೆ ನೀನು ಕೇಳೋದು, ಕಾರಣ ಎಂತ ಸತ್ಯ ಹೇಳು ಅಂತ. ಅದಕ್ಕೆ ಹೇಳ್ತಾನೆ, ನಾನು ಹೆತ್ತ ಮಕ್ಕಳು ನನ್ನ ಮೇಲೆ ನನಗೆ ನನ್ನ ಪ್ರೀತಿ ಜಾಸ್ತಿ ಉಂಟು,
ಅಧಿಕ ಸ್ನೇಹ ಇರುವುದರಿಂದ. ಹಾಗಾಗಿ ನಾನು ಹೆತ್ತದ್ದು ಅಂತ ಒಂದಿರ್ತದಲ್ಲ ಮುದ್ದು, ಅದಕ್ಕೆ ಹೆತ್ತಪ್ಪೆಗೆ ಹೆಗ್ಗಣವು ಮುದ್ದು ಅಂತ ಕೊಡ್ಡಾಟ ಮಾಡುದು ಎಲ್ಲದಕ್ಕೂ. ತಂದೆ ಆಗಿದ್ದಾಗ ಅಂತ ಪ್ರೀತಿ ಬರುವುದಿಲ್ಲ ಅಂತ ಹೇಳ್ತಾನಿವ. ನನಗೆ ತುಂಬ ಇಷ್ಟ ಉಂಟು ನನ್ನ ಮಕ್ಕಳಿಗೆ, ನಾನು ಎತ್ತಿದ್ದೇನಲ್ಲ ಅಂತ. ಓ ಸತ್ಯ ಹೇಳಿದೆ ಮಾರೆ, ಆಗ್ಬೋದು, ನೀನು ಕರೆಕ್ಟ್ ಹೇಳಿದೆ. ನಿನಗೆ 200 ಮಕ್ಕಳು ಸಹ ಬದುಕಲಿ ಹೇಳಿಬಿಟ್ಟವ. ಖುಷಿ ಆಯ್ತು ಅವನಿಗೆ. ಮತ್ತೆ ಕೇಳ್ತಾನೆ ಇಂದ್ರ, ನಿನಗೆ ನಾನು ಮತ್ತೊಂದು ವರ ಕೊಡ್ತೇನೆ ಅಂದ. ಎಂತ ವರ ಕೊಡ್ತೀನಿ? ನೀನು ಗಂಡಾಗಿರ್ಬೇಕಾ ಹೆಣ್ಣಾಗಿರ್ಬೇಕಾ ಕೇಳಿದವ. ನಿನಗೆ ಸ್ತ್ರೀತ್ವೋ ಪುಸ್ತವ ಆಗ್ಬೋದು ಅಂತ ಕೇಳೋದು. ಆಗ ಹೇಳ್ತಾನೆ ಅವ ರಾಜ, ನಾನು ಹೆಣ್ಣೆ ಆಗಿರ್ತೇನೆ ಅಂತ. ಅದೆಂತದಕ್ಕೆ ಮಾರೆ ನೀನು ಹೆಣ್ಣಾಗಿರು, ನೀನು ಗಂಡಾಗಿದ್ದದಲ್ಲ. ಹೌದದು ಹೆಣ್ಣಾಗಿದ್ದರೆ ಅಂತ ಹೇಳು. ಸ್ತ್ರೀಯಾ ಪುರುಷ ಸಂಯೋಗೆ ಪ್ರೀತಿರಭ್ಯಧಿಕಾಸದ. ಹೆಣ್ಣಿಗೆ ಗಂಡನ ಜೊತೆಯಲ್ಲಿ ಪ್ರೀತಿ ಜಾಸ್ತಿ ಇರ್ತದೆ, ಖುಷಿ ಇರ್ತದೆ. ರಮಾಮಿಚ ಅಧಿಕಂ ಸ್ತ್ರೀತ್ವೇ ಸ್ತ್ರೀಭಾವೇನ ಹಿ ತುಷ್ಯಾಮಿ. ಹೆಣ್ಣಿದ್ದಾಗ ಖುಷಿ ಆಗ್ತದೆ, ನಾನು ಹೆಚ್ಚು ಖುಷಿ ಪಡ್ತೇನೆ, ನಾನು ಹೆಣ್ಣಿರಲಿ ಅಂದುಬಿಟ್ಟ. ಸಾರಿ ಮಾರಾಯ ಅಂತೇಳಿ ಇಂದ್ರ ಕಳಿಸಿದವನನ್ನು. ಹೀಗೆ ವಾಸ್ತವವಾಗಿ ಧರ್ಮರಾಜನ ಪ್ರಶ್ನೆಗೆ ಒಂದು ಉತ್ತರವನ್ನು ಕೊಟ್ಟಿದ್ದಾನೆ. ಮುಂದೆ ಭೀಷ್ಮರು ಬೇರೆ ಪ್ರಶ್ನೆಗೆ ತೆರಳುತ್ತಾರೆ. ಧರ್ಮರಾಜ ಕೇಳುತ್ತಾನೆ, ನಾನು ಎಂತ ಮಾಡಲಿಕ್ಕೆ ಉಂಟು ಮನುಷ್ಯ ಲೋಕಯಾತ್ರೆಗೆ ನಿಂತಾಗ ಅಂತ. ಕಿಂ ಕರ್ತವ್ಯಂ ಮಾನುಷೇಣ ಲೋಕಯಾತ್ರಾ ಹಿತಾರ್ಥಿನ ಕಥಂ ವೈ ಲೋಕಯಾತ್ರಾಯ ಕಿಂ ಶೀಲಶ್ಚ ಸಮಾಚರೇತ್ ಅಂತ. ಲೋಕಯಾತ್ರೆಯಲ್ಲಿ ಇರಬೇಕಾದ ಸ್ವಭಾವ ಏನಿರ್ತದೆ, ಹೇಗೆ ಮನುಷ್ಯ ಅದನ್ನು ನಡೆಸಿಕೊಡಬೇಕು ಅನ್ನೋದರ ಬಗ್ಗೆ ಮಾಡುವಂಥ ಕಥೆ ಏನು ಅಂತ ಕೇಳುತ್ತಾನೆ. ಹಾಗಾಗಿ ಲೋಕಯಾತ್ರೆಯ ಪ್ರಕರಣದ ಚಿಂತನೆಯಲ್ಲಿ ಮತ್ತೆ ಭೀಷ್ಮರವನಿಗೆ ಉತ್ತರವನ್ನು ನೀಡುತ್ತಾರೆ. ವಂದನೆಗಳು. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.